ನಮ್ಮ ಅಜ್ಜಿಗೆ ಕಪಾಳ ಮೋಕ್ಷ ಮಾಡಿದೆ. ಹೆಲೋ ಗೈಸ್. ಇವತ್ ಬೆಳಿಗ್ಗೆನೆ ಲೇಟ್ ಆಗಿದ್ದು ಪಟ್ ಅಂತ ರೆಡಿ ಆಗಿ KSRTC ಬಸ್ ಹತ್ಕೊಂಡು ಊರ್ ಕಡೆ ಹೋಗ್ತಾ ಇದೀನಿ. ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದೆ, ಬಟ್ ಗಾಳಿ ಬಂದು ಈ ತರ ಹುಚ್ಚಿ ತರ ಆಗೋಗ್ಬಿಟ್ಟಿದೀನಿ. ಎಲ್ರು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋದ್ರೆ ನಾನು ಯುಗಾದಿ ಹಬ್ಬ ಆದ್ಮೇಲೆ ಹೋಗ್ತಾ ಇದೀನಿ. ನಮ್ಮ ಅಜ್ಜಿಗೆ ನಮ್ಮ ಅಮ್ಮಂಗೆ ಸ್ಯಾರಿ ಕೊಡೋಣ ಸರ್ಪ್ರೈಸ್ ಆಗಿ ಅಂತ ಹೋದೆ, ಬಟ್ ಅಲ್ಲಿ ಆಗಿದ್ದೆ ಬೇರೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಫೈನಲಿ ಮನೆ ರೀಚ್ ಆದೆ. ಮನೆ ಒಳಗೆ ಹೋಗಿ ನೋಡಿದ್ರೆ ನೋಡಿ ನಮ್ಮ ಅಜ್ಜಿ ಹೇಗ್ ಮಲಗಿದ್ದಾರೆ. ಈ ಕಾಲಕ್ಕೆ ನಮ್ಮ ಅಜ್ಜಿದೇ ಸುಖ. ನಾನು ಬೇಗ ಅಜ್ಜಿ ಆಗ್ಬೇಕಪ್ಪ. ನಮ್ಮ ಅಜ್ಜಿ ಖುಷಿ ಪಡ್ತಾರೆ, ಸರ್ಪ್ರೈಸ್ ಆಗ್ತಾರೆ ಅಂತ ಸ್ಯಾರಿ ತಂದು ಕೊಟ್ರೆ ಅಂತ ಅನ್ನೋದಾ. ಅದಕ್ಕೆ ಎರಡು ಬಿಟ್ಟೆ ಸರಿಯಾಗಿ. ಆಮೇಲೆ ನಮ್ಮ ಅಜ್ಜಿಗೆ ಏನು ಹೊಡೆದಿಲ್ಲ, ನಾನು ಸುಮ್ಮನೆ ಡವ್ ಮಾಡಿದೆ. ಈಗ ನಮ್ಮ ಅಮ್ಮಂಗೆ ಸ್ಯಾರಿ ಕೊಡೋಣ. ಅಲ್ಲ, ನಂಗೆ ಇದು ಲಾಜಿಕೇ ಅರ್ಥ ಆಗಲ್ಲ. ನಮ್ಮಮ್ಮ ನಮ್ಮ ಅಜ್ಜಿ ಇಬ್ರು ಅಷ್ಟೇ, ಏನ್ ತಂದ್ಕೊಟ್ರು ಬೇಡ ಬೇಡ ಅಂತ ಬೈತಾರೆ, ಆಮೇಲೆ ತಗೊಂಡು ಇಟ್ಕೊಬಿಡ್ತಾರೆ. ನಮ್ ಶಿಷ್ಯ ಇಲ್ಲಿ ಎಲ್ಲರಿಗೂ ಕೇರ ಮಾಡಕ್ ಕರಿತಿದ್ದಾರೆ, ಯಾರು ಬರ್ತಿಲ್ಲ. ಎಲ್ರು ಎಳ್ನೀರ್ ಕುಡ್ದು ಒಂದ್ ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದ್ವಿ. ಹೀಗೆ ನೋಡ್ತಾ ಇರಿ, ಸಿಗ್ತೀನಿ ಮತ್ತೆ.